ಕಡಬಗೆರೆ ಶೂಟೌಟ್ ಕೇಸ್ನಿಂದ ಪೊಲೀಸರು ರೌಡಿಗಳ ವಿರುದ್ಧ ತೋಳೇರಿಸಿಕೊಂಡು ಮುಗಿಬಿದ್ದಿದ್ದಾರೆ. ಇದೇ ಮೊದಲಿಗೆ ಭೂಗತ ಲೋಕ ಸೇರಿ ದೊಡ್ಡ ಕುಳಕ್ಕೆ ಕೈ ಹಾಕಿದ್ದಾರೆ. ಹೇಗಾದರೂ ಸರಿ ಬೆಂಗಳೂರಲ್ಲಿ ರೌಡಿಸಂ ಮಟ್ಟ ಹಾಕೇ ಹಾಕ್ತೀವಿ ಅಂತ ಒಂಟಿಗಾಲಿನಲ್ಲಿ ನಿಂತಿದ್ದಾರೆ. ಆದರೆ ಪೊಲೀಸ್ ಮತ್ತು ಮಾಧ್ಯಮಗಳ ಮೇಲೆ ಪತ್ರಕರ್ತ ಅಗ್ನಿ ಶ್ರೀಧರ್ ಸಿಡಿದೆದ್ದಿದ್ದಾರೆ. ಆಸ್ಪತ್ರೆಯಿಂದ ಹೊರಬಂದು ಶ್ರೀಧರ್ ಅಗ್ನಿ ಮಾತು. 3-4 ದಿನಗಳಿಂದ ದಯಾನಂದ ಸಾಗರ್ ಆಸ್ಪತ್ರೆಯಲ್ಲಿದ್ದ ಅಗ್ನಿ ಶ್ರೀಧರ್ ಡಿಸ್ಚಾರ್ಜ್ ಆಗಿ ಹೊರಬಂದಿದ್ದಾರೆ. ಬಂದವರೇ ಮಾಧ್ಯಮಗಳ ಮೇಲೆ ಒಂದೇ ಸಮನೆ ಕೆಂಡ ಕಾರಿದ್ದಾರೆ. ಮೀಡಿಯಾ ಅಂತ ಇದೆಯಾ? ಮೀಡಿಯಾ ಅಂತ ಇದೆ ಅಂತ ಅನ್ಕೊಂಡಿದ್ದೀರಿ. ನಾನು ವೇಷಧಾರಿ ಎಲ್ಲ ಮೀಡಿಯಾಗಳಿದೆ ಅನ್ಕೊಂಡಿದ್ದೆ. 307 ಮಾಡಿ ಮುಳುಗಿಸ್ಬಿಡ್ತಿದ್ದ ಅನ್ನೋ ಒಂದು ಸಣ್ಣ ಅರಿವು ಕೂಡ ಇಲ್ಲ ಅಂದಾಗ ಯಾವ ಮೀಡಿಯಾ? 24 ಗಂಟೆ ಏನೋ ವರ್ಷದ 365 ದಿನ ಮೀಡಿಯಾ ಜನರಿಗೆ ನಾಟಕ ಆಡ್ತಾ ಇದ್ದೀರಾ? ಮೊದಲು ಹೇಳಿಲ್ಲ ಇದೊಂದು 307. ಕಡಬಗೆರೆ ಶೂಟೌಟ್ ಪ್ರಕರಣದ ಆರೋಪಿಗಳಿಗೆ ತಮ್ಮ ನಿವಾಸದಲ್ಲಿ ಆಶ್ರಯ ನೀಡಿದ್ದಾರೆ ಅನ್ನೋ ಕಾರಣಕ್ಕೆ ಮಂಗಳವಾರ ಕುಮಾರಸ್ವಾಮಿ ಲೇಔಟ್ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ರು. ಕುಖ್ಯಾತ ರೌಡಿಗಳಾದ ಒಂಟೆ ರೋಹಿತ್ ಹಾಗೂ ಸೈಲೆಂಟ್ ಸುನಿಲ್ಗೆ ಆಶ್ರಯ ನೀಡಿರೋ ಆರೋಪದ ಮೇಲೆ ಪೊಲೀಸರು ದಾಳಿ ನಡೆಸಿದಾಗ ಲಘು ಹೃದಯಾಘಾತಕ್ಕೆ ಆಸ್ಪತ್ರೆ ಪಾಲಾಗಿದ್ದರು. ಶ್ರೀಧರ್ಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿತ್ತು. ಆಸ್ಪತ್ರೆಯಿಂದ ಹೊರಬಂದು ಥೇಟ್ ಅಗ್ನಿ ತರ ವಜ್ರಮುನಿ ಶೈಲಿಯಲ್ಲಿ ಗುಟ್ರು ಹಾಕಿದ್ರು. ಸಣ್ಣ ಫ್ಲೇಮ್ ಆಗಿದ್ದೆ ನಾನು. ಅಗ್ನಿ ಶ್ರೀಧರ ಅಥವಾ ಐಸ್ ಶ್ರೀಧರ, ರೌಡಿ ಶ್ರೀಧರ, ಸೋಷಿಯಲ್ ಕನ್ಸ್ಟ್ರಕ್ಟ್ಗಳವು ಯಾವ ಮೀಡಿಯಾದವ್ರು ನೀವೆಲ್ಲ ಅದನ್ನು ಹೊಡೆದಾಕಿದ್ದೆ ನಾನು. ಸಣ್ಣ ದೀಪ ಆಗಿದ್ದೆ. ದೊಡ್ಡ ಜ್ವಾಲೆ ಮಾಡಿಟ್ರಿ. ದೊಡ್ಡ ಜ್ವಾಲೆ ಮಾಡಿಟ್ಟಿದ್ರು ಪೊಲೀಸ್ನವರಲ್ಲ, ಮೀಡಿಯಾ ಅಂತ ಹೇಳ್ತಾರಲ್ಲ ಅವ್ರು ಹೇಳು. ಹಾಲಿ ಮಾಜಿ ರೌಡಿಗಳ ಪೆರೇಡ್ಗೆ ಸಿದ್ಧತೆ. ಇನ್ನು ಶ್ರೀಧರ್, ಬಚ್ಚನ್, ಸೈಲೆಂಟ್ ಸುನೀಲ ಸೇರಿ ಮಾಜಿ ಮತ್ತು ಹಾಲಿ ಭೂಗತ ಪಾತಕಿಗಳ ಬುರುಡೆಗೆ ಪೊಲೀಸರು ಬಿಸಿನೀರು ಕಾಯಿಸೋಕೆ ರೆಡಿಯಾಗಿದ್ದಾರೆ. ಠಾಣೆಗೆ ಎಳೆತಂದು ಬಿಸಿ ಮುಟ್ಟಿಸಲು ಒಂಟಿ ಕಾಲಿನಲ್ಲಿ ನಿಂತಿದ್ದಾರೆ. ಹಳೆ ಪಾತಕಿಗಳಾದ ಪಳನಿ, ತನ್ವೀರ್, ರಾಮಲಕ್ಷ್ಮಣ ಸೇರಿದಂತೆ ಹಲವರ ಮನೆಗಳ ಮೇಲೆ ರೈಡ್ ಮಾಡಿ ಮಾಹಿತಿ ಕಲೆ ಹಾಕೋ ಸಾಧ್ಯತೆ ಇದೆ. ಇದಕ್ಕಾಗಿ ವಿವಿಧ ಕೋರ್ಟ್ಗಳಿಂದ ಸರ್ಚ್ ವಾರೆಂಟ್ ಪಡೆದು ಸಮಾಜಘಾತುಕರ ಆಟೋಟೊಪ್ಪಕ್ಕೆ ಬ್ರೇಕ್ ಹಾಕಲು ತಯಾರಿ ನಡೆಸಿದ್ದಾರೆ. ಹಲವು ನಟೋರಿಯಸ್ ಕ್ರಿಮಿಗಳ ಹೃದಯದಲ್ಲಿ ತಮಟೆ ಸದ್ದು ಶುರುವಾಗಿದೆ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.